ಈ ಒಂದು ಶಕ್ತಿಶಾಲಿ ಕಪ್ಪನ್ನು ಹಣೆಗೆ ಹಚ್ಚಿದರೆ ಸಾಕು, ಅಖಂಡ ದೈವಬಲ ಪ್ರಾಪ್ತಿ ಆಗುತ್ತದೆ. ಜನವಶ ಧನವಶದಿಂದ ನಿಮ್ಮ ಸರ್ವ ಸಮಸ್ಯೆಗೂ ಕಷ್ಟಗಳಿಗೂ ಪರಿಹಾರ ಈ ಶಕ್ತಿಶಾಲಿ ಕಪ್ಪಿನಿಂದ ಆಗುತ್ತದೆ. ಈ ಕಪ್ಪು ಯಾವುದು, ಇದು ಎಲ್ಲಿರುತ್ತೆ, ಇದನ್ನು ಹೇಗೆ ತಂದು ಹಚ್ಚಿಕೊಳ್ಳಬೇಕು, ಇವತ್ತಿನ ಮಾಹಿತಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು, ಸಮಸ್ಯೆಗಳು, ಒತ್ತಡಗಳಿಂದ ಬಳಲುತ್ತಾ ಇದ್ದರೂ ಈ ತಕ್ಷಣ ಪರಿಹಾರಕ್ಕಾಗಿ ಪಂಡಿತ್ ಯಶವಂತರಾವ್ ಗುರುಗಳು ಅವರಿಗೆ ಒಂದು ಕರೆ ಮಾಡಿ. ಅವರು ಶಾಶ್ವತವಾಗಿ ಪರಿಹಾರ ತುಂಬ ಚೆನ್ನಾಗಿ ಹೇಳ್ತಾರೆ. ಗುರುಗಳು ಕೊಡುವಂತಹ ಈ ಒಂದೇ ಒಂದು ವಸ್ತು, ಅದು ಮನುಷ್ಯನ ಜೀವನದ ಸಂಪೂರ್ಣ ಅಭಿವೃದ್ಧಿ ಆಗುವಂಥದ್ದು. ಕೆಲವರು ಮಾನಸಿಕ ಯೋಚನೆಯಲ್ಲಿ ಜೀವನ ಪೂರ್ತಿ ಕಳೆಯುತ್ತಾ ಇರುತ್ತಾರೆ. ಮತ್ತು ಕೆಲವರು ಎಲ್ಲ ಚೆನ್ನಾಗಿದ್ದರೂ ಏನೂ ಚೆನ್ನಾಗಿಲ್ಲ ಅಂತ ದುಃಖಿಸಿ ಗಾಢವಾದ ನೋವಿನಿಂದ ತುಂಬ ಪಶ್ಚಾತ್ತಾಪ ಪಡುತ್ತಿರುತ್ತಾರೆ. ಯಾವುದೇ ನೋವಾದರೂ ಅದು ಕ್ಷಣಿಕ ಮಾತ್ರ. ಕಾಲಕ್ರಮೇಣ ಪ್ರತಿಯೊಂದು ನೋವುಗಳು ಮರೆಯಲೇಬೇಕು, ಅದು ನಿಮ್ಮಿಂದ ದೂರವಾಗುತ್ತಲೇ ಹೋಗುತ್ತದೆ. ದುಡುಕಬೇಡಿ, ದುಡುಕಿ ಆತುರದ ನಿರ್ಧಾರ ಯಾವತ್ತೂ ತೆಗೆದುಕೊಳ್ಳಿ. ತಾಳ್ಮೆ ಮಾತ್ರ ಕಳೆದುಕೊಳ್ಳಬೇಡಿ. ಪ್ರತಿಯೊಂದು ಸಮಸ್ಯೆಗೂ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತೆ. ಅಂತಹ ಪರಿಹಾರವೇ ಗುರುಗಳು ಕೊಡುವಂತಹ ಈ ಒಂದು ಶಕ್ತಿಶಾಲಿ ಬೇರು. ಈ ಬೇರನ್ನು ದೀಪದ ಬೆಳಕಿನಲ್ಲಿಟ್ಟು ಸುಡುವಾಗ ಒಂದೊಂದೇ ತೊಟ್ಟು ಕಪ್ಪು ಕೆಳಗಡೆ ಬೀಳುತ್ತೆ. ಆ ಕಪ್ಪು ಸಂಪೂರ್ಣ ಒಣಗಿದ ಮೇಲೆ ಅದನ್ನು ಹಣೆಗೆ ಹಚ್ಚಿಕೊಳ್ಳಿ. ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ. ಜನವಶ ಅಂದರೆ ಯಾರೇ ಒಬ್ಬ ವ್ಯಾಪಾರ ಮಾಡುವವರು ಜನರನ್ನು ಆಕರ್ಷಣೆ ಆಗಲು, ವ್ಯಾಪಾರ ಅಭಿವೃದ್ಧಿ ಆಗಲು ಮತ್ತು ಪ್ರೀತಿಸಿದವರು ನಿಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದರೂ ಮತ್ತೆ ಮರಳಿ ಬಂದು ಸೇರಲು ಈ ಕಪ್ಪನ್ನು ಹಣೆಗೆ ಹಚ್ಚಿಕೊಂಡು ಅವರ ಹತ್ರ ನೋಡಿದ್ರೆ ಸಾಕು, ಮತ್ತೆ ಬಂದು ನಿಮ್ಮನ್ನು ಸೇರುತ್ತಾರೆ. ಮತ್ತು ಅಷ್ಟೈಶ್ವರ್ಯವಶ. ಹೌದು ವೀಕ್ಷಕರೇ, ಸ್ವಂತ ಉದ್ಯೋಗ ಉದ್ಯಮಗಳನ್ನು ಮಾಡ್ತಿದ್ರೆ ಧನವಶ ಆಗುವಲು ಈ ಒಂದು ಕಪ್ಪನ್ನು ಹಣೆಗೆ ಹಚ್ಚಿಕೊಂಡು ವ್ಯವಹಾರ ಮಾಡಿ, ವ್ಯಾಪಾರ ತುಂಬ ಚೆನ್ನಾಗಿ ಕೈಗೂಡುತ್ತೆ. ಬಿಟ್ಟು ಹೋಗಿರುವ ಎಷ್ಟೋ ಕಾಂಟ್ರಾಕ್ಟ್ಗಳು ಕೂಡ ನಿಮ್ಮನ್ನು ಬಂದು ಸೆಳೆಯುತ್ತೆ. ಈ ಒಂದು ಕಪ್ಪು ಶಕ್ತಿಶಾಲಿಯಾಗಿರುವಂತಹ ಬೇರನ್ನು ತೆಗೆದುಕೊಳ್ಳಲು ಈ ತಕ್ಷಣ ಯಶವಂತರಾವ್ ಗುರುಗಳಿಗೆ ಕರೆ ಮಾಡಿ, ಅವರೇ ನಿಮಗೆ ಈ ಕಪ್ಪನ್ನು ನೀಡುತ್ತಾರೆ. ತುಂಬ ಒಳ್ಳೆಯದಾಗುತ್ತೆ. ಈ ಬೇರಿನ ಕಪ್ಪು ನಿಮ್ಮನ್ನು ಉದ್ಧಾರ ಮಾಡುತ್ತದೆ. ಕಷ್ಟಗಳನ್ನು, ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಉಚಿತವಾಗಿ ಪರಿಹಾರ ಹೇಳುತ್ತಾರೆ. ಒಳ್ಳೆಯದಾಗಲಿ.